ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಜೀವನ ಅಂದಮೇಲೆ ಸುಖ, ದುಃಖ, ನೋವು, ನಲಿವು, ಕಷ್ಟ ಇವೆಲ್ಲ ಇದ್ದೇ ಇರ್ತವೆ. ಮಾನಸಿಕವಾಗಿ ಸಬಲವಾಗಿರೋರು ಇವನ್ನೆಲ್ಲ ಚಾಲೆಂಜ್ ಆಗಿ ತಗೋತಾರೆ. ಮನಸ್ಸು ದುರ್ಬಲವಾಗಿರೋರು ಚಿಂತೆ ಮಾಡ್ತಾ ಅಳ್ತಾ ಇರ್ತಾರೆ. ಅಳೋದು, ಚಿಂತಿಸೋದು ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ. ಬಂದದ್ದನ್ನು ಸ್ವೀಕಾರ ಮಾಡಿ ಮುಂದಿನ ಸುಖಿ ಜೀವನದ ಪಥಕ್ಕೆ ನಾಂದಿ ಹಾಡೋದೇ ಜೀವನ. ಆಧ್ಯಾತ್ಮ ಅನ್ನೋದು ಮನುಷ್ಯನನ್ನು ಸ್ಟ್ರಾಂಗ್ ಆಗಿಸುತ್ತೆ. ಅದರ ಜೊತೆಗೆ ದೇವರ ಕವಚ ನಮ್ಮ ಸುತ್ತಮುತ್ತ ಯಾವಾಗಲೂ ಇರುತ್ತೆ. ನಾವು ಮಾಡಿದಂತಹ ಒಂದು ಸಣ್ಣ ಪೂಜೆ ಕೂಡ ವ್ಯರ್ಥ ಹೋಗೋದಿಲ್ಲ. ಪ್ರತಿ ದೇವರು ಕೂಡ ಭಕ್ತಿಯ ಹಂಬಲದವರು. ಆಡಂಬರ ಬೇಡವೇ ಬೇಡ. ಕಲಿಯುಗದಲ್ಲಿ ತುಂಬಾ ಬೇಗ ಒಲಿಯುವಂತಹ ದೇವರು ಅಂದರೆ ಆಂಜನೇಯ ಸ್ವಾಮಿ. ಆಂಜನೇಯ ಚಿರಂಜೀವಿ. ಭಕ್ತರ ಕರೆಗೆ ಓಗೊಟ್ಟು ತಕ್ಷಣ ಸಹಾಯಕ್ಕೆ ಬರುವಂತಹ ಬಲ ಇರುವಂತಹ ದೇವರು. ನಿಮ್ಮ ಜೀವನದ ಹಣಕಾಸಿನ ಸಮಸ್ಯೆ, ಮನೆಯಲ್ಲಿನ ಕಲಹ, ಶನಿದೋಷ, ದೃಷ್ಟಿದೋಷ, ಶತ್ರುಕಾಟ, ಮಾನಸಿಕ ದೌರ್ಬಲ್ಯ, ಪ್ರತಿ ಸಮಸ್ಯೆಗೂ ರಾಮಬಾಣ ಸೇವೆ ಅಂದರೆ ಆಂಜನೇಯನ ಸೇವೆ. ಈಗ ನಾನು ಹೇಳುವಂತಹ ಈ ಸೇವೆಯನ್ನು ಸಂಕಲ್ಪಯುಕ್ತವಾಗಿ 7 ದಿನ ಮಾಡಿ ನೋಡಿ. ಆಂಜನೇಯನ ಪವಾಡವನ್ನು ನೀವು ಸ್ವತಃ ಅನುಭವಿಸ್ತೀರಿ. ನಿಮ್ಮ ಸಮಸ್ಯೆಯನ್ನು ಆಂಜನೇಯನ ಗುಡಿಯಲ್ಲಿ ಹೋಗಿ ಅವನ ಎದುರಿಗೆ ಕುಳಿತು ಹೇಳಿಕೊಳ್ಳಿ. ವಿನಂತಿಯನ್ನು ಮಾಡಿ, ಈ ಸಮಸ್ಯೆಯನ್ನು ಬಗೆಹರಿಸು, ನಿನ್ನ ಸೇವೆಯನ್ನು ಸಂಕಲ್ಪಯುಕ್ತವಾಗಿ ಮಾಡ್ತೀನಿ ಅಂತ ಹೇಳಿ. 7 ದಿನ ಹನುಮಾನ ಚಾಲಿಸವನ್ನು ನಿಮಗೆ ಸಾಧ್ಯವಾದಷ್ಟು ಕ್ರಮದಲ್ಲಿ 5, 7, 9, 11 ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ಸಲ ಪಠಿಸ್ತೀನಿ ಅಂತ ದೇವರಲ್ಲಿ ಸಂಕಲ್ಪವನ್ನು ಮಾಡಿ ಬರಬೇಕು. ಈಗ ಮನೆಯಲ್ಲಿ ಆಂಜನೇಯನ ಫೋಟೋನೇ ಇರಬೇಕು ಅಂತ ಏನೂ ಇಲ್ಲ. ಎಲ್ಲ ದೇವರಲ್ಲೂ ಆಂಜನೇಯನ ಸ್ವರೂಪ ಇದ್ದೇ ಇದೆ. ಹಾಗಂತ ನೀವು ಭಕ್ತಿಯಲ್ಲಿ ಆಂಜನೇಯನ ಸ್ಮರಿಸಿ ಅವನನ್ನು ಕಣ್ಮುಂದೆ ತಂದುಕೊಂಡು ಶುದ್ಧ ವಸ್ತ್ರವನ್ನು ಧರಿಸಿ, ಆದಷ್ಟು ಕೆಂಪು ವಸ್ತ್ರವನ್ನು ಧರಿಸಿದರೆ ತುಂಬಾ ಒಳ್ಳೆಯದು. ಹೀಗೆ ಶುಚಿರ್ಭೂತವಾಗಿ ನೀವು ದೇವರ ಸೇವೆಗೆ ಕೂಡಬೇಕು. 7 ದಿನ ನಿತ್ಯ ಹನುಮಾನ ಚಾಲಿಸವನ್ನು ಪಠಿಸಿ. ಈ ಸೇವೆ ನಡೀತಾ ಇರುವಾಗಲೇ ನಿಮಗೆ ಒಳ್ಳೆಯ ಅನುಭವಗಳು ಬರ್ತವೆ. ಆಂಜನೇಯನ ಪವಾಡವನ್ನು ನೀವು ಸ್ವತಃ ನೋಡ್ತೀರಿ. ಸೇವೆ ಮಾಡಿ ಫಲ ಪಡೆಯಿರಿ. ಶುಭವಾಗಲಿ. ಬೈ. ಟೇಕ್ ಕೇರ್.